ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡಕ್ಕೆ ಕೊಟ್ಟಿರೋದು ಒನ್ ಆಫ್ ದ ಬೆಸ್ಟ್ ಎಲೆಕ್ಟ್ರಿಕ್ ಬೈಕ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಮೇಜರಾಗಿ ಇದು ಲಾಂಚ್ ಆಗಿ ಆಲ್ಮೋಸ್ಟ್ ಅಲ್ಲಿ 9 ಇಯರ್ಸ್ ಆಯಿತು. ಮೇಜರಾಗಿ ನಿಮಗೆ ಸರ್ವಿಸಲ್ಲಾಗಿರ್ಬೋದು ಇಲ್ಲ ಬ್ಯಾಟ್ರಿಲಾಗಿರ್ಬೋದು ನಿಮಗೆ ಅಂಥ ಮೇಜರ್ಸ್ ಇಶ್ಯೂಸ್ ಏನೂ ಬಂದಿಲ್ಲ. ಸೊ ಅದೇ ನೋಡಿ ಇಲ್ಲಿದೆ ಏತರ್ 450X. ಸೊ ಇದ್ರ ವೀಡಿಯೋದಲ್ಲಿ ಇದು ಏತರ್ 450Xನ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸ್ದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂದರೆ ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏತರ್ 450Xದು ನಿಮಗೆ IDC ರೇಂಜ್ ಬಂದು 129 ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ಬೇಸ್ಡ್ ಆನ್ ರೈಡ್ ಮೋಡ್ಸು. ಸೊ ಇದರಲ್ಲಿ ನಿಮ್ಗೆ ಟೋಟಲಾಗಿ 4 ರೈಡ್ ಮೋಡ್ಸ್ ಬರುತ್ತೆ. ಬೇಸ್ಡ್ ಆನ್ ರೈಡ್ ಮೋಡ್ಸ್ ನಿಮಗೆ ಕಿಲೋಮೀಟ್ರ್ ವೇರಿ ಆಗುತ್ತೆ. ಬಟ್ ಅವರೇಜ್ ಏನು ಕೊಟ್ಟಿದ್ದಾರೆ ಅದ್ರ ಏನು ಕ್ಲೈಮ್ ಮಾಡಿದ್ದಾರೆ ಕಂಪ್ನಿ ಕಡೆಯಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು 5 to 10% ಕಮ್ಮಿ ಆಗೋದಷ್ಟೇ. ಬಟ್ ಆಲ್ಮೋಸ್ಟ್ ಅಲ್ಲಿ ಬರುತ್ತೆ. 1 ವೀಕಿಂದ ಗಾಡಿನ ಓಡಿಸ್ತಾ ಇದ್ದೀನಿ. ಸೊ ಅದ್ರ ಬೇಸ್ ಮೇಲೆ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಗಾಡಿ ಮಾತ್ರ ಸಗದಾಗಿದೆ. ಇನ್ನು ಇದ್ರ ಲುಕ್ಸ್ ಬಗ್ಗೆ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ನಿಮಗೆ ಇದು ಒಂದು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ DRLs ಥರ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲೊಂದಷ್ಟು DRLs ಲೈಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಡಿಕೇಟ್ ಆಗಿರುತ್ತೆ, LED ಇಂಡಿಕೇಟರ್ ಬರುತ್ತೆ. ಇದು ನಿಮಗೆ ಸೌಂಡ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ಏತರ್ ಕಡೆಯಿಂದ. ಹಾಗೆ ಇಲ್ಲಿ ನಿಮಗೆ ಚಿಕ್ಕದಾಗಿ ಒಂದು DRLs ಥರ ಬರುತ್ತೆ. ಇನ್ನು ನಿಮಗೆ ಫ್ರಂಟ್ ಲುಕ್ ಬರೋದರೆ LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಹಾಗೆ ನಿಮಗೆ ಡಿಸೈನ್ಸ್ ಕೂಡ ನೋಡ್ತಾ ಇರ್ಬೋದು. ಇಲ್ಲ ಒಂದಷ್ಟು ಇನ್ಸರ್ಟ್ಸ್ ನಿಮ್ಗೆ ಒಳಗಡೆ ಕ್ರೋಮ್ ಇನ್ಸರ್ಟ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ಏತರ್ ಬ್ಯಾಡ್ಜಿಂಗ್ ಕೂಡ ಒಳಗಡೆ ಹೆಡ್ಲೈಟ್ ಒಳಗಡೆ ಬರುತ್ತೆ. ನಿಮ್ಗೆ ಇದೆಲ್ಲ ಒಂದಷ್ಟು ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಹಾಗೆ ನಿಮಗೆ ಇದು ಬ್ಲೂ ಕಲರ್ ಆಗಿರೋದ್ರಿಂದ ಮ್ಯಾಟ್ ಬ್ಲೂ ಫಿನಿಶ್ ಬರುತ್ತೆ. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ 450X ಅನ್ನೋದು ಲೋಗೋ ಕೂಡ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು, ಲೆಫ್ಟು ಮತ್ತು ರೈಟು ಎರಡು ಸೈಡಲ್ಲೂ. ಹಾಗೆ ನಿಮಗೆ ಮಡ್ಗಾರ್ಡ್ ಕೂಡ ಫೈಬರ್ದು ಮಡ್ಗಾರ್ಡ್ ಬರುತ್ತೆ. ಹಾಗೆ ಸಸ್ಪೆನ್ಷನ್ ಬರೋದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ರಂಟಲ್ಲೂ ಡಿಸ್ಕ್ ಬ್ರೇಕ್ ಬರುತ್ತೆ. ಹಾಗೆ ಟ್ರಾಕ್ಷನ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇನ್ನೊಂದು ಏನಂದರೆ ಡಿಸ್ಕ್ ಬ್ರೇಕ್ಗೆ ನಿಮಗೆ ಬೈಬರ್ ಕ್ಯಾಲಿಪರ್ ಕೊಡ್ತಾರೆ. ಸೊ ಬೈಬರ್ ಕ್ಯಾಲಿಪರ್ ಬಂದು ನಿಮಗೆ ಪ್ರೀಮಿಯಂ ಗಾಡಿಗಳಲ್ಲಿ ಮಾತ್ರ ನಿಮಗೆ ಬೈಬರ್ ಬ್ರೇಕ್ ಕ್ಯಾಲಿಪರ್ ಬರೋದು. ಸೊ ನಿಮಗೆ ಏತರಲ್ಲಿ ಕೊಡ್ತಾರೆ. ಸೊ ಅದರಿಂದ ನಿಮಗೆ ಬ್ರೇಕಿಂಗ್ಸ್ ಆಗಿರ್ಬೋದು ಅದೆಲ್ಲ ನಿಮ್ಗೆ ಒಂದಷ್ಟು ಎನ್ಹಾನ್ಸ್ ಆಗುತ್ತೆ. ಇನ್ನು ಟೈರ್ ಬಗ್ಗೆ ಹೇಳಿದ್ರೆ ನಿಮಗೆ, ಸೊ ಟೈರ್ ನೋಡ್ತಾ ಇರ್ಬೋದು, ನಿಮಗೆ 90/90 ಸೆಕ್ಷನ್ ಬರುತ್ತೆ. 12 ಇಂಚ್ ಅಲೈ ಕೊಟ್ಟಿದ್ದಾರೆ ಟೈರು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನಿಮಗೆ ವಿತ್ ಸಸ್ಪೆನ್ಷನ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಸೈಡ್ ಲುಕ್ ಬರೋದಾರೆ ಗಾಡಿದು. ಸೊ ನೋಡ್ತಾ ಇರ್ಬೋದು ಸೈಡ್ ಲುಕ್ ಯಾವ ರೀತಿ ಇದೆ ಅಂತ. ನಿಮಗೆ ನಾರ್ಮಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಏನು ಈ ಪೋರ್ಷನ್ ಇದೆಯಲ್ಲ, ಸೊ ಇಲ್ಲಿ ನಿಮಗೆ ಬ್ಯಾಟ್ರಿ ಫಿಟ್ ಆಗಿದೆ. ಸೊ ಬ್ಯಾಟ್ರಿ ಫಿಟ್ಮೆಂಟ್ ಆಗಿದೆ. ಹಾಗೆ ನಿಮಗೆ ಫುಟ್ಪೋರ್ಟು ಅಷ್ಟೇ, ಫುಟ್ಪೋರ್ಟ್ ಜಾಸ್ತಿ ಇದೆ. ಬಟ್ ಇದರಲ್ಲಿ ನಮಗೊಂದು ಡಿಸಡ್ವಾಂಟೇಜ್ ಅಂತಲೇ ಹೇಳಿದಂದರೆ ನಿಮಗೆ ವಾಟ್ರ್ ಕ್ಯಾನ್ನ ಇಡೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಅನ್ಸೋದಿಲ್ಲ. ಸೊ ಇನ್ನು ರಿಮೈನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ರೈಡಿಂಗ್ ಪೋಸ್ಚರ್ ಅಷ್ಟೇ ನೋಡ್ತಾ ಇರ್ಬೋದು. ಸೊ ಆರಾಮಾಗಿ ನೀವು ಕುತ್ಕೊಂಡು, ಸೊ ಬೆಂಡ್ ಪೋರ್ಷನ್ ಅಷ್ಟೇ ತುಂಬ ಏನು ಟಚ್ ಆಗೋದಿಲ್ಲ, ಆರಾಮಾಗಿ ಕುತ್ಕೋಬೋದು. ಇನ್ನೊಂದೇನೆಂದರೆ ನೀವೇನಾರ ಸಣ್ಣ ಪುಟ್ಟ ಲಗೇಜ್ ಕ್ಯಾರಿ ಮಾಡ್ತೀವಿ ಅಂದರೆ ನಿಮಗೆ ಇಲ್ಲಿ ಒಂದು ಹುಕ್ ಥರನೂ ಕೊಟ್ಟಿದ್ದಾರೆ. ಅದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಪ್ಯಾಸೆಂಜರ್ ಸೀಟ್ ಅವ್ರಿಗೆ ಫುಟ್ ರೆಸ್ಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ಸೀಟ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ, ಸೊ ಸಾಫ್ಟ್ ಟಚ್ಚು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೀಟ್ಸು. 2 ಪ್ಯಾಸೆಂಜರ್ಸ್ಗಂತೂ ಸಗದಾಗಿದೆ, ಆರಾಮಾಗಿ ಹೋಗ್ಬೋದು. ಇದು ನಿಮಗೆ ಗ್ರ್ಯಾಬ್ ಹ್ಯಾಂಡಲು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿ ಏನೇನು ಪ್ಯಾಸೆಂಜರ್ಸ್ ಹಿಂದೆಗಡೆ ಕೂತ್ಕೊಳ್ಳೋರಿಗೆ ಗ್ರ್ಯಾಬ್ ಹ್ಯಾಂಡಲು ಚೆನ್ನಾಗಿದೆ. ಹಾಗೆ ನಿಮಗೆ ಸೈಡ್ ಲುಕ್ ಬರೋದ್ರೆ ಇಲ್ಲಿ ಮ್ಯಾಟ್ ಫಿನಿಶ್ ಏನಿದೆಯಲ್ಲ, ಸೊ ಅದೇ ಕ್ಯಾರಿ ಓವರ್ ಮಾಡಿದ್ದಾರೆ. ಹಾಗೆ ನಿಮಗೆ ಏತರ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. ಇನ್ನು ಸಸ್ಪೆನ್ಷನ್ ಬಗ್ಗೆ ಹೇಳಿದ್ರೆ ಮೊನೋಸಾಕ್ ಸಸ್ಪೆನ್ಷನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಸಿಂಗಲ್ ಸಸ್ಪೆನ್ಷನು. ಬಟ್ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಗುಂಡಿಗಳಲ್ಲಿ ಬಿಟ್ಟರೆ ನಿಮ್ಗೆ ಅಷ್ಟೊಂದೇನು ಫೀಲ್ ಆಗೋದಿಲ್ಲ. ಓಕೆ, ಬಟ್ ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ಸಸ್ಪೆನ್ಷನ್ ಆಗಿರ್ಬೋದು, ಫ್ರಂಟ್ ಸಸ್ಪೆನ್ಷನ್, ರೇರ್ ಸಸ್ಪೆನ್ಷನು ನಿಮ್ಗೆ ಅಷ್ಟೊಂದು ಫೀಲ್ ಆಗೋದಿಲ್ಲ. ಬಟ್ ಗಾಡಿ ಮಾತ್ರ ತುಂಬ ಚೆನ್ನಾಗಿದಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಮೋಟ್ರಿಗೂ ಮತ್ತು ನಿಮಗೆ ಬ್ಯಾಟ್ರಿದೇನು ನೋಡಿ ಅಲ್ಲೇ ಕನೆಕ್ಟ್ ಆಗಿದೆ. ಬ್ಯಾಟ್ರಿ ಟು ವೀಲ್ಗೆ ನಿಮ್ಗೆ ಇಲ್ಲಿಂದ ಸೊ ಡೈರೆಕ್ಟ್ ಕನೆಕ್ಟ್ ಆಗಿದೆ. ಬ್ಯಾಟ್ರಿದೇನಿಲ್ಲ, ಫುಟ್ ಎಷ್ಟು ಇರ್ತಿಲ್ಲ ಅದ್ರ ಕೆಳಗಡೆ ಬ್ಯಾಟ್ರಿ ಬರುತ್ತೆ. ಸೊ ಬ್ಯಾಟ್ರಿ ಥ್ರೂ ಹಿಂಗೆ ಕನೆಕ್ಟ್ ಆಗಿರುತ್ತೆ. ನಿಮಗೆ ರಿಯರಲ್ಲಿ ಕೂಡ ನಿಮಗೆ ಡಿಸ್ಕ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ರಿಯರ್ ಕೂಡ ಡಿಸ್ಕ್ ಬರುತ್ತೆ. ನಿಮಗೆ ಬೈಬರ್ದು ಕ್ಯಾಲಿಪರ್ ಕೊಟ್ಟಿದ್ದಾರೆ. ಇನ್ನು ರಿಯರ್ ಟೈರ್ ಸೈಜ್ ಬರೋದ್ರೆ ನಿಮಗೆ 100/80 ಸೆಕ್ಷನ್ ಬರುತ್ತೆ. ಸೊ 12 ಇಂಚು ನಿಮ್ಗೆ ಅಲೈ ಕೊಟ್ಟಿದ್ದಾರೆ ರಿಯರಲ್ಲೂ ಅಷ್ಟೇ. ಇನ್ನು ರಿಯರ್ ಮಡ್ಗಾರ್ಡ್ ನೋಡ್ತಾ ಇರ್ಬೋದು. ಸೊ ನಿಮಗೆ ರಿಯರ್ ಟೈರಲ್ಲೂ ನೀವು ನೋಡ್ತಾ ಇರ್ಬೋದು ಎಷ್ಟು ನಿಮಗೆ ಏರ್ ಇಡಿಸ್ಬೇಕು ಮತ್ತು ಎಲ್ಲಿ ಇಡಿಸ್ಬೇಕು ಅನ್ನೋದು ಕೂಡ ಮಾರ್ಕಿಂಗ್ ಕೂಡ ಇಲ್ಲಿ ಅವ್ರ ಕಡೆಯಿಂದನೂ ಬಂದಿದೆ. ಇನ್ನು ರಿಯರ್ ಲುಕ್ ಬರೋದ್ರೆ ನಿಮಗೆ ಒಂದು LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಯಾವ ರೀತಿ LED ಇದೆ ವಿತ್ ನಿಮಗೆ ಏತರ್ ಲೋಗೋ ಕೂಡ ಬರುತ್ತೆ. ಹಾಗೆ ನಿಮಗೆ ಇಂಡಿಕೇಟರ್ಸ್ದು ನೋಡ್ತಾ ಇರ್ಬೋದು ಯಾವ ರೀತಿ ಸ್ಮಾರ್ಟಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ನಿಮಗೆ ಇಂಡಿಕೇಟರ್ದು
ಆರಾಮಾಗಿ ನಿಮಗೆ ಸೈಡಲ್ಲಿ ಬರುತ್ತೆ. ಬಟ್ ನಿಮ್ಗೆ ಹಿಂದೆಗಡೆಯಿಂದ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮಗೆ ರಿಯರ್ ಮಡ್ಗಾರ್ಡಲ್ಲೂ ಅಷ್ಟೇ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗಿರ್ಬೋದು, ರಿಫ್ಲೆಕ್ಟರ್ ಪ್ಲೇಸ್ಮೆಂಟ್ ಆಗಿರ್ಬೋದು ತುಂಬ ಸ್ಮಾರ್ಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಕಡೆ ಬರೋದ್ರೆ ನಿಮಗೆ ಸ್ಯಾರಿ ಗಾರ್ಡ್ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಏನಾದ್ರು ಲೇಡೀಸ್ ಏನಾದ್ರು ಕೂತ್ಕೊಂಡ್ರೆ ಸೊ ಅವ್ರಿಗೂ ಒಂದು ಇರಲಿ ಅಂದ್ಬಿಟ್ಟು ಸ್ಯಾರಿ ಗಾರ್ಡ್ ಥರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಬೂಟ್ ಸ್ಪೇಸ್ ನೋಡಿದ್ರೆ ಬೂಟ್ ಸ್ಪೇಸು ಅಷ್ಟೇ ನಿಮಗೆ ನೋಡಿ, ಚಾರ್ಜರು ಅಷ್ಟೇ ನಿಮ್ಗೆ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಹಾಗೆ ಬೂಟ್ ಸ್ಪೇಸು ಅಷ್ಟೇ ನೋಡ್ತಾ ಇರ್ಬೋದು. ಒಂದು ಫುಲ್ ಫೇಸ್ ಹೆಲ್ಮೆಟ್ ಇಟ್ಕೋಬೋದು. ಮತ್ತು ನಿಮಗಿಲ್ಲಿ ಲೈಟ್ ಕೂಡ ಬರುತ್ತೆ. ಸೊ ನೈಟ್ ಹೊತ್ತು ನೀವು ಏನಾನ ಓಪನ್ ಮಾಡಿ ಬೂಟ್ನ ಯೂಸ್ ಮಾಡಬೇಕು ಅಂದಾಗ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಇನ್ನೊಂದು ಚಾರ್ಜರ್ ಬಗ್ಗೆ ಹೇಳಿದ್ರೆ ನಿಮಗೆ ಸೊ ಆಲ್ಮೋಸ್ಟ್ ನಿಮಗೆ 20 to 80% ನಿಮಗೆ ಒಂದು 2 to 2.5 ಅವರ್ಸಲ್ಲಾಗುತ್ತೆ. 20 to 100% ಆಗಬೇಕು ಅಂದರೆ ನಿಮಗೆ 3 to 3.5 ಅವರ್ಸಲ್ಲಿ ನಿಮ್ಗೆ ಆರಾಮಾಗಿ ಚಾರ್ಜ್ ಆಗುತ್ತೆ ನಾರ್ಮಲ್ ಚಾರ್ಜರಲ್ಲಿ. ಇನ್ನು ಫಾಸ್ಟ್ ಚಾರ್ಜ್ಗೆ ಹೋಗ್ತೀವಿ ಅಂದರೆ ನಿಮ್ಗೆ ಅದರ ಲೆಕ್ಕ ಬೇರೆ ಆಗುತ್ತೆ. ಸೊ ಕೀ ನೋಡ್ತಾ ಇರ್ಬೋದು, ನಾರ್ಮಲ್ ಕೀ ಕೊಟ್ಟಿದ್ದಾರೆ. ಹಾಗೆ ನೀವು ಕೀಯಾಗಿ ಆನ್ ಮಾಡಿದ ತಕ್ಷಣ ಸೊ ನಿಮಗೆ ಸೈಡ್ ಸ್ಟ್ಯಾಂಡ್ ಆನ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಗಾಡಿ ಬ್ರೇಕ್ ಪ್ಲೇಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ರೈಡ್ ಮೋಡ್ ತಕ್ಕನಾಗಿ ನಿಮಗೆ ರೇಂಜ್ ಚೇಂಜ್ ಆಗುತ್ತೆ. ಸೊ ನೋಡಿ, ರೀಕೋ ಮೋಡಲ್ಲಿ ನಿಮಗೆ 128 ಕಿಲೋಮೀಟರ್ಸ್ ತೋರಿಸ್ತದೆ, ರೈಡ್ ಮೋಡಲ್ಲಿ 99 ಕಿಲೋಮೀಟರು. ಹಾಗೆ ಸ್ಪೋರ್ಟ್ಸ್ ಮೋಡ್ಗೆ ಹೋದರೆ ನಿಮಗೆ 89%. ಸೊ 94% ಚಾರ್ಜ್ ಇದೆ, 89 ಕಿಲೋಮೀಟರ್ ಬರುತ್ತೆ. ವಾರ್ಗೆ ಹೋಗ್ತೀವಿ ಅಂದರೆ ನಿಮಗೆ 80. ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ ಗಾಡಿ ಮಾತ್ರ. ಹಾಗೆ ನಿಮಗೆ ರೈಡ್ಗೂ ಸ್ಪೋರ್ಟ್ಸ್ಗೂ ಮತ್ತು ನಿಮಗೆ ವಾರ್ಪ್ಗೆ ಏನಿದೆಯಲ್ಲ ಸ್ವಲ್ಪ ಲೈಟಾಗಿ ಪಿಕಪ್ ಡಿಫ್ರೆನ್ಸ್ ಆಗುತ್ತೆ. ಬಟ್ ಗಾಡಿ ಮಾತ್ರ ಸಖತ್ತಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು. ಹಾಗೆ ನಿಮಗೆ ಟೈಮು ಮತ್ತು ಫೋನ್ ಕನೆಕ್ಟಿವಿಟಿ ಆಗಿದ್ರೆ ಅದೆಲ್ಲ ನಿಮಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ನೀವೇನ ಕ್ರಿಕೆಟ್ದು ಸ್ಕೋರ್ ನೋಡ್ತೀವಿ ಅಂದರೆ ನಿಮಗೆ ಅದು ಕೂಡ ಕನೆಕ್ಟ್ ಆಗಿರುತ್ತೆ. ಫೋನ್ ಕನೆಕ್ಟ್ ಆದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗುತ್ತೆ. ಆನ್ ಮಾಡಿ ನೀವು ಬ್ರೇಕ್ ಹಿಡಿದ್ರೆ ಆಟೋಮೆಟಿಕ್ಕಾಗಿ ಹೋಲ್ಡ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಬ್ರೇಕ್ ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನಿಮಗೆ 2 ಬ್ರೇಕ್ ಬಿಟ್ಟಿದ್ದೀನಿ. ಆಟೋಮೆಟಿಕ್ಕಾಗಿ ಗಾಡಿ ಹೋಲ್ಡ್ ಮಾಡಿರುತ್ತೆ. ನೀವೇನಾನ ಅಪ್ಪಲ್ಲಿದ್ದಾಗ ಇಲ್ಲ ಡೌನಲ್ಲಿದ್ದಾಗ ನೀವು ಆಟೋ ಹೋಲ್ಡ್ ಆಗಿದ್ದರೆ ನಿಮ್ಗೇನಾಗುತ್ತೆ, ಆಟೋ ಹೋಲ್ಡ್ ಥರ ಯೂಸ್ ಆಗುತ್ತೆ. ಅದು ನಿಮಗೆ ಗಾಡಿ ಮೂವ್ ಆಗೋದಿಲ್ಲ, ನಾರ್ಮಲ್ ಗಾಡಿಗಳ ಥರ ಲೂಟ್ಲಲ್ಲಿದ್ದಾಗೂ ಮೂವ್ ಆಗುತ್ತಲ್ಲ ಆ ಥರ ಮೂವ್ ಆಗೋದಿಲ್ಲ. ಇನ್ನು ನಿಮಗೆ ನ್ಯಾವಿಗೇಷನ್ಸ್ ಬರೋದಾರೆ. ಸೊ ನ್ಯಾವಿಗೇಷನ್ಸು ಕ್ರೇಜಿ ಅಂತಲೇ ಹೇಳ್ಬೋದು. ನೀವೇನ ಟಚ್ ರೆಸ್ಪಾನ್ಸು ಅಷ್ಟೇ ತುಂಬ ಸಖತ್ತಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ರೀತಿ ಎಲ್ಗಾನ ಹೋಗಬೇಕು ಅಂದರೆ ನೀವು ನ್ಯಾವಿಗೇಷನ್ ಆರಾಮಾಗಿ ಯೂಸ್ ಮಾಡಿಕೊಂಡು ಸೊ ಹೋಗ್ಬೋದು. ಇನ್ನು ಸೆಟ್ಟಿಂಗ್ಸ್ ಬರೋದ್ರೆ ನಿಮಗೆ ಸೊ ಡಾಕ್ಯುಮೆಂಟೇಷನ್ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಬ್ರೈಟ್ನೆಸ್ಸು ನೋಡಿ, ಬ್ರೈಟ್ನೆಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬ್ರೈಟ್ನೆಸ್ ಯೂಸ್ ಮಾಡ್ಕೋಬೋದು. ಹಾಗೆ ಟ್ವಿಸ್ಟು ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಇಲ್ಲ ಆಟೋ ಹೋಲ್ಡ್ ಆಫ್ ಮಾಡ್ಕೋಬೇಕು ಅಂದರೆ ಆಫ್ ಮಾಡ್ಕೋಬೋದು. ಸ್ಮಾರ್ಟ್ ಇಕೋ ಮಾಡ್ಕೋಬೋದು. ಇದು ನಿಮಗೆ ಸೆಟ್ಟಿಂಗ್ಸಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ಸ್ ಆಗಿರ್ಬೋದು. ಹಾಗೆ ಸೆಟ್ಟಿಂಗ್ಸಲ್ಲಿ ನಿಮಗೆ ಡಿಸ್ಪ್ಲೇದು ನೋಡಿ ಬ್ರೈಟ್ನೆಸ್ಸು, ಆಟೋ ಬ್ರೈಟ್ನೆಸ್ ಹಾಕಿದ್ರೆ ಆಟೋ ಬ್ರೈಟ್ನೆಸ್ ಆಗುತ್ತೆ. ಮತ್ತು ಥೀಮು, ಸೊ ನೀವು ನೋಡಿ ಲೋಡಿಂಗ್ ನ್ಯೂ ಥೀಮ್ ಬೇಕು ಅಂದರೆ ನ್ಯೂ ಥೀಮ್ ಪ್ರಕಾರ ನಿಮಗೆ ಥೀಮ್ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಸೊ ಡಾರ್ಕ್ ಮಾಡಬೇಕು ಅಂದರೆ ನಿಮಗೆ ಡಾರ್ಕ್ ಮೋಡಾಗಿ ತೊಗೊಳುತ್ತೆ. ಅದು ಲೈಟ್ ಮಾಡಬೇಕು ಅಂದರೆ ನಿಮಗೆ ಲೈಟ್ ಮೋಡಾಗೆ ತೊಗೊಳುತ್ತೆ. ಇನ್ನು ಪಾರ್ಕ್ ಅಸಿಸ್ಟ್ ಆಗಿರ್ಬೋದು, ಸೊ ಇಂಡಿಕೇಟರ್ ಆಗಿರ್ಬೋದು, ನಿಮಗೆಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ಟ್ರ್ಯಾಕ್ಷನ್ಸ್ ಕಂಟ್ರೋಲ್ಸಲ್ಲಿ ನಿಮಗೆ ರ್ಯಾಲಿ, ರೋಡು, ರೈನು ನಿಮ್ಗೆ ಯಾವ ರೀತಿ ಬೇಕು. ಇವಾಗ ರ್ಯಾಲಿಲಿ ಓಡಿಸಿದ್ರೆ ಏನನ್ನ ಅದರಲ್ಲಿ ಚೇಂಜ್ ಮಾಡ್ಕೋಬೋದು ನಿಮ್ಮ ಟ್ರ್ಯಾಕ್ಷನ್ ಕಂಟ್ರೋಲ್ನ. ನಾವು ರೋಡಲ್ಲಿ ಓಡಿಸ್ತಾ ಇರೋದಂದರೆ ರೋಡಲ್ಲಿ ಆಪ್ಷನ್ಸ್ ಹಾಕಿರ್ತೀವಿ. ಇಲ್ಲಾಂದರೆ ನೀವು ಮಳೆಗಳೇ ಬರ್ತಾ ಇರ್ಬೇಕಾದ್ರೆ ರೈನ್ ಚೇಂಜ್ ಮಾಡಿದ್ರೆ ನಿಮ್ಗೆ ಅದ್ರ ತಕ್ಕನೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಚೇಂಜ್ ಆಗುತ್ತೆ. ಹಾಗೆ ಟ್ವಿಸ್ಟು ಅಷ್ಟೇ, ಟ್ವಿಸ್ಟ್ ಅನ್ನೋದು ಬಂದು ನಿಮ್ಗೆ ಒಂದು ಟ್ರ್ಯಾಕ್ಷನ್ ಕಂಟ್ರೋಲ್ಸಲ್ಲಿ ನಿಮ್ಗೆ ಏನಾರು ಗಾಡಿ ಟ್ವಿಸ್ಟ್ ಆಗಿ ಕೆಳಗೆ ಬೀಳೋ ಚಾನ್ಸಸ್ ಇದ್ದಾಗ ಆಟೋಮೆಟಿಕ್ ಆಕ್ಸೆಲರೇಟ್ ಕಟ್ ಆಫ್ ಆಗುತ್ತೆ. ಸೊ ಅದರ ಆಪ್ಷನ್ಸ್ ನೀವು ಯಾವ ರೀತಿ ಬೇಕೋ ನೀವು ಆ ರೀತಿ ಯೂಸ್ ಮಾಡ್ಕೋಬೋದು. ಆಮೇಲೆ ಆಟೋ ಇಂಡಿಕೇಟರು, ಗೈಡ್ ಮಿ ಹೋಮ್ ಲ್ಯಾಂಪ್ ಬಂದು ನೀವು ಆನ್ ಮಾಡಿಕೊಂಡ್ರೆ ಗಾಡಿ ನೀವು ಆಫ್ ಮಾಡಿದಾಗೂ ಏನಾಗುತ್ತೆ, ಹೆಡ್ಲೈಟ್ ಆನ್ ಆಗಿರುತ್ತೆ. ಸೊ ಒಂದು ಇಷ್ಟು ಸೆಕೆಂಡ್ಸ್ ಅಂತ ಇರುತ್ತೆ, ಅಷ್ಟು ಸೆಕೆಂಡ್ಸಲ್ಲಿ ನಿಮ್ಗೆ ಅದಾದಮೇಲೆ ಹೆಡ್ಲೈಟ್ ಆಫ್ ಆಗುತ್ತೆ. ಸ್ಮಾರ್ಟ್ ಇಕೋ ಮೋಡ್, ಇನ್ಕಾಗ್ನಿಷನ್ ಮೋಡ್ ಆಗಿರ್ಬೋದು. ಆಪ್ಟಿಮೈಸ್ ಚಾರ್ಜಿಂಗ್ ಆನ್ ಮಾಡಿದ್ರೆ ನೀವು ನೈಟ್ ಹೊತ್ತು ಚಾರ್ಜಿಂಗ್ ಆಗ್ಬೇಕಾದ್ರೆ ಇದು ಯೂಸ್ ಆಗುತ್ತೆ. ಸೊ ನಿಮ್ಗೆ ಏನಾನ 80% ಚಾರ್ಜ್ ಆಗಿದ ತಕ್ಷಣ ಆಟೋಮೆಟಿಕ್ ಕಟ್ ಆಫ್ ಆಗಬೇಕು ಅಂದಾಗ ನೀವು ಅದು ಆನ್ ಮಾಡಿಕೊಂಡ್ರೆ ಸೊ ಆಟೋಮೆಟಿಕ್ಕಾಗಿ ಯೂಸ್ ಆಗುತ್ತೆ. ಆಟೋ ಹೋಲ್ಡ್ ಆಗಿರ್ಬೋದು, ಕೋಸ್ಟಲ್ ರೀಜನ್ಸ್ದು ಫಾಲ್ ಸೇಫ್ ಎಲ್ಲ ಆನ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಕ್ರಿಕೆಟ್ ಸ್ಕೋರ್ದು ಅಷ್ಟೇ ನಿಮಗೆ. ಇನ್ನು ಬ್ಲೂಟೂತ್ ಕನೆಕ್ಟಿವಿಟಿ ಬಂದು ನೀವು ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಅದ್ರ ಪ್ರಕಾರ ನೀವು ಯೂಸ್ ಮಾಡ್ಕೋಬೋದು. ನೋಟಿಫಿಕೇಷನ್ ಅಷ್ಟೇ ಫೋನ್ ಕನೆಕ್ಟ್ ಮಾಡಿಕೊಂಡ್ರೆ ನೀವು ನೋಟಿಫಿಕೇಷನ್ ಯೂಸ್ ಮಾಡ್ಕೋಬೋದು. ಇನ್ನು ಸ್ವಿಚಸ್ ಬರೋದಾದ್ರೆ ನಿಮಗೆ ಹೆಡ್ ಲ್ಯಾಂಪ್ ಸ್ವಿಚಸ್ಸು, ಹೈ ಬೀಮು, ಲೋ ಬೀಮು, ಮತ್ತು ಇದು ಟಾಗಲ್ ಸ್ವಿಚಸ್ಸು, ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಏನು ಬರುತ್ತಲ್ಲ ಅದ್ರ ಕನೆಕ್ಷನು. ಹಾಗೆ ಇಂಡಿಕೇಟರ್ಸ್ ಬಟನ್ಸು, ನಿಮ್ಗೆ ಹಾರನ್ನು. ಇನ್ನು ರೈಟ್ ಸೈಡಲ್ಲಿ ಬಂದು ನಿಮಗೆ ಕಿಲ್ ಸ್ವಿಚ್ಚು, ನಾರ್ಮಲ್ ಸ್ಟಾರ್ಟ್ ಸ್ವಿಚ್ಚು. ಮತ್ತು ನಿಮಗೆ ಇದರಲ್ಲಿ ಇನ್ನೊಂದೇನೆಂದರೆ ರಿವರ್ಸ್ ಸ್ವಿಚ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಸೊ ಗಾಡಿ ಫ್ರಂಟು ಹೋಗ್ತೀವಿ. ಸೊ ಅದೇ ರಿವರ್ಸ್ ಸ್ವಿಚ್ಚನ್ನು ಮಾಡಿದಾಗ ನಿಮಗೆ ರಿವರ್ಸ್ಗೆ ನೋಡಿ ಆಟೋಮೆಟಿಕ್ಕಾಗಿ ಯೂಸ್ ಮಾಡ್ಕೋಬೋದು. ರಿವರ್ಸ್ ಸ್ವಿಚ್ ಹೊಟ್ಬಿಟ್ಟು ನೀವು ರಿವರ್ಸ್ ಹೋಗ್ತೀವಿ ಅಂದಾಗ ನೀವು ರಿವರ್ಸ್ ಯೂಸ್ ಮಾಡ್ಕೋಬೋದು. ಇದು ಎಲ್ಲಿಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಿಮಗೆ
ಸೊ ನೀವೇನಾನ ಇವಾಗ ಜಾಸ್ತಿ ಲೇಡೀಸ್ಗೆ ಯೂಸ್ ಆಗುತ್ತೆ. ಸೊ ರಿವರ್ಸ್ ತಳ್ಳಬೇಕಾದ್ರೆ ನಿಮಗೆ ವೆಯ್ಟ್ ಇರುತ್ತೆ, ಆವಾಗ ನಮಗೆ ತಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದಾಗ ಸೊ ಆಟೋಮೆಟಿಕಾಗಿ ನೀವು ರಿವರ್ಸ್ ಹಾಕಿದ್ರೆ ಸಾಕು. ಸೊ ನೋಡಿ ಎಕ್ಸಲೇಟರ್ ಕೊಟ್ಟರೆ ಆರಾಮಾಗಿ ಅದೇ ರಿವರ್ಸ್ ಇದಾಗುತ್ತೆ. ಸೊ ಅದೆಲ್ಲ ನಿಮಗೆ ಸಖತ್ತಾಗಿ ಯೂಸ್ ಆಗುತ್ತೆ. ಹಾಗೆ ನಿಮಗೆ ಇದೊಂದು ಸ್ವಿಚಸ್ ಬಂದು ನಿಮಗೆ ರೈಡು ಮೋಡ್ಸ್ ಚೇಂಜು. ನೀವೇನಾಗುತ್ತೆ ಅಂದರೆ ಎಕ್ಸಲೇಟರ್ ಯೂಸ್ ಮಾಡ್ತಿರ್ಬೇಕಾದ್ರೆ ಮೋಡ್ಸ್ ಚೇಂಜ್ ಮಾಡ್ಸೋಕ್ಕಾಗೋದಿಲ್ಲ. ವಿತೌಟ್ ಎಕ್ಸಲೇಟರ್ ಯೂಸ್ ಮಾಡ್ಬೇಕಾದ್ರೆ ನಿಮಗೆ ಮೋಡ್ಸ್ ಚೇಂಜ್ ಮಾಡ್ಕೋಬೋದು. ಹಾಗೆ ಇದು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ಚು. ಸೊ ಓವರಾಲ್ ರಿವ್ಯೂ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಏತರು ಯಾರು ರೆಗ್ಯುಲರ್ ಯೂಸೇಜು ವಿತ್ ನಿಮಗೆ ಕ್ವಿಕ್ಕಾಗಿ ಯೂಸೇಜು, ಹಾಗೆ ಒಂದು ಪ್ರಾಬ್ಲಮ್ಲೆಸ್ ಗಾಡಿನ ಹುಡುಕ್ತಾ ಇದ್ದೀರಾ, ಎಲೆಕ್ಟ್ರಿಕ್ ವೆಹಿಕಲ್ನ, EV ವೆಹಿಕಲ್ನ, ಅವರೆಲ್ಲ ಈ ಗಾಡಿನ ಚೂಸ್ ಮಾಡ್ಕೋಬೋದು. ಗಾಡಿ ಆಗಿರ್ಬೋದು ಎಲ್ಲ ನಿಮಗೆ ಏನಂದರೆ ಒಂದೊಳ್ಳೆ ಬೆಸ್ಟ್ ಚಾಯ್ಸು. ಒಂದು ಕಂಪ್ಲೇಂಟ್ ಇಲ್ಲ, ಒಂದು ಸರ್ವಿಸ್ ಇಶ್ಯೂಸ್ ಇಲ್ಲ, ಏನು ಸಣ್ಣ ಪುಟ್ಟ ಮೈನರ್ಸ್ ಇರ್ಬೋದು, ಬಟ್ ಅದನ್ನು ನೀವು ಆರಾಮಾಗಿ ಸಾರ್ಟ್ ಔಟ್ ಮಾಡ್ಕೋಬೋದು. ಬೇರೆ EV ಗಾಡಿಗಳು ಕಂಪೇರ್ ಮಾಡಿದ್ರೆ ಬೈಕ್ಗಳಿಗೆ ವಿತ್ ನಿಮಗೆ ಡೈಲಿ ಕಮ್ಯುನಿಟೆಡ್ ಯೂಸೇಜ್ಗಾಗಿರ್ಬೋದು, ನೀವು ರೆಗ್ಯುಲರ್ ಯೂಸೇಜ್ ಮಾಡ್ತೀನಿ ಅನ್ನೋರಿಗೆ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮ ಮನೆ ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.